ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳನ್ನ ನಾವು ತಿಳಿಸ್ತಾ ಹೋಗ್ತಿದ್ರಿ. ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ, ಗಂಡು ಸಂತಾನ ಅಂತಕ್ಕಂಥದ್ದು ನಶಿಸಿ ಹೋಗ್ತದೆ. ಇಂದಿನ ಸಂಚಿಕೆಗಳಲ್ಲಿ ಹಲವಾರು ಈ ರೀತಿ ಅಂತಾನು ಕೂಡ ಕೆಲವರೆಲ್ಲ ಒಂದು ಈ ಕಾರ್ಯಕ್ರಮದ ಮುಖಾಂತರ ಹೇಳಿದ್ರು. ಇನ್ನು ಯಾವ ರೀತಿ ನಶಿಸಿ ಹೋಗ್ತದೆ ಅಂತಾನು ಕೂಡ ಕೆಲವೊಂದು ಉದಾಹರಣೆಗಳು ಕೊಡ್ತಾ ನಾವು ಮಾತಾಡಕ್ಕೆ ಇಷ್ಟಪಡ್ತೀರಿ. ನೋಡಿ, ಯಾವ ರೀತಿ ಅಂತ ಹೇಳಿದ್ರೆ, ಹಲವಾರು ಚಟಗಳಿಗೆ ಒಳಗಾಗಿದ್ದಾರೆ ಮಾನವ ಅಂತಕ್ಕಂಥವನು. ಕೆಲವರು ಚಟಗಳಿಗೆ ಒಳಗಾಗಿ ಸಾಯ್ತಕ್ಕಂಥದ್ದು ಕೂಡ ಇದೆ. ಇವತ್ತು ದರಿದ್ರಾದಿ ಕಾಯಿಲೆಗಳನ್ನ ಒಕ್ಕರ್ಸ್ಕೊಂತಿದ್ದಾನೆ, ಚಟಗಳಿಂದ ವೇಗವಾಗಿ ಸಾಯ್ತಿದ್ದಾನೆ ಮನುಷ್ಯ. ಕಾರಣಗಳು ಏನೆಲ್ಲ ಕಾರಣಗಳು ಸಾಯೋದಕ್ಕೆ, ಯಾವುದೆಲ್ಲ ಕಾರಣಗಳು ಹುಡ್ಕೊಂಡು ಸಾಯ್ಬೇಕೋ ಅದನ್ನೆಲ್ಲ ಹುಡ್ಕೊಂಡು ಅವನ ತಲೆ ಮೇಲೆ ಹಾಕೊಂಡು ಸಾಯಕ್ಕೆ ಮುಂದಾಗ್ತಿದ್ದಾನೆ. ಇದರಿಂದನೂ ಕೂಡ ಗಂಡು ಸಂತಾನ ಹಾಳಾಗ್ತದೆ ಅಂತಕ್ಕಂಥದ್ದು ಇದು ಒಂದು ಕಾರಣ. ಅವನಲ್ಲಿ ಇರ್ತಕ್ಕಂಥ ದುರಭ್ಯಾಸಗಳು, ಆ ದುರಭ್ಯಾಸಗಳನ್ನ ನಾವು ನೋಡ್ಬೋದು. ಏನೆಲ್ಲ ಅಂತ ಹೇಳಿದ್ರೆ, ಒಂದಕ್ಕಿಂತ ಒಂದಿದೆ. ಅವತ್ತು ಕುಡ್ತಾ ಸ್ಟಾರ್ಟ್ ಮಾಡಿದ್ರೆ ಅದೊಂದು ದುರಭ್ಯಾಸ ಆಗುತ್ತೆ. ಮತ್ತೆ ಬಾಯಲ್ಲಿ ಇದೇನೋ ಅಡಿಕೆ ಸೊಪ್ಪು ಹಾಕೊಂತಾರೆ, ಅಲ್ಲ ಅಡಿಕೆ ಸೊಪ್ಪು ಅದೇನೋ ಈ ತಂಬಾಕಿಗೆ ಸಂಬಂಧಪಟ್ಟಿರೋಂಥದ್ದು. ಅದರಲ್ಲೂ ಹಲವಾರು ಬಗೆ ಆಗಿರ್ತಕ್ಕಂಥ ತಂಬಾಕುಗಳು, ಬಗೆ ಎಷ್ಟಲ್ಲ ಒಂದಲ್ಲ ಒಂದು ಹೆಸರುಗಳು, ಅದಕ್ಕೆ ಬಗೆ ಹೆಸರುಗಳು, ಅದಕ್ಕೆ ಅದರದೇ ಆದಂತ ವಿಶೇಷವಾಗಿರ್ತಕ್ಕಂಥ ಬೆಲೆಗಳು, ಎಷ್ಟೋ ದುಬಾರಿ ಬೆಲೆ ಬಾಳ್ತಕ್ಕಂಥ ಒಂದು ಆ ವಸ್ತುಗಳಾಗಿರ್ತದೆ. ಯಾವುದು ನಮ್ಮ ಜೀವನ ಕೊಲ್ತಕ್ಕಂಥದ್ದು. ಮತ್ತೆ ಆ ಮನುಷ್ಯ ನೋಡಿ, ಗೊತ್ತಿದೆ ಅವನಿಗೆ ಇದನ್ನ ನಾನು ಉಪಯೋಗಿಸೋದ್ರಿಂದ ಕಾಯಿಲೆ ಬರುತ್ತೆ, ಇದು ಉಪಯೋಗಿಸೋದ್ರಿಂದ ಬೇಗ ಸಾವನ್ನ ಸಂಭವಿಸುತ್ತೆ, ಆದ್ರೂ ಕೂಡ ಅವನು ಎದುರೋದಿಲ್ಲ, ಬಿಡುವಂತಿದೆ. ಯಾವತ್ತಿದ್ರು ಸಾಯದೆ ಇವತ್ತೇ ಸಾಯೋಣ ಅಂತನೂ ಕೂಡ ಮಾತು ನಾವು ಕೇಳ್ತಕ್ಕಂಥದ್ದು. ಕೆಲವ್ರು ಯಾಕೆಂತ ಹೇಳಿದ್ರೆ, ನಾವು ಇಷ್ಟೆಲ್ಲ ಮಾತಾಡ್ತಿದ್ರಿ ಅಂತ ಹೇಳಿದ್ರೆ, ಕೆಲವರು ನಮ್ಮ ಹತ್ರ ಬಂದು ಚಟಗಳಿದೆ, ನಮ್ಗಳಿಗೆ ಔಷಧಿ ಕೊಡಿ, ಅದನ್ನ ಸರಿ ಮಾಡ್ಕೊಳೋದಕ್ಕೆ, ಕೊಡೋದಕ್ಕೆ ಔಷಧಿಗಳನ್ನ ಕೊಡಿ, ಬಿಡೋದಕ್ಕೆ ಅಂತಾನು ಕೂಡ ಕೇಳ್ತಿರ್ತಾರೆ. ನಾವು ಅವರನ್ನ ನೇರವಾಗಿ ಕೇಳಿದಾಗ, ಏನಕ್ಕೆ ಈ ತರ ಕುಡಿಬೇಕು, ಏನಕ್ಕೆ ಈ ತರ ಪಾನ್ ಪರಾಕನ್ ತಿಂತೀರಾ, ಏನಕ್ಕೆ ಈ ತರ ಗುಟ್ಕಾ ಇದೆಲ್ಲ ಸೇವನೆ ಮಾಡ್ತೀರಾ, ಬೇಗ ಸಾವು ಸಂಭವಿಸುತ್ತೆ, ಕಾಯಿಲೆಗಳು ಬರುತ್ತೆ, ಅಯ್ಯೋ ಯಾವತ್ತಿದ್ರು ಸಾಯದೆ ಗುರುಗಳೇ, ಬೇಗ ಸಾಯೋಣ ಬಿಡಿ ಅಂತಾನು ಕೂಡ ಹೇಳ್ತಿದ್ದಾರೆ. ಅದು ಒಂದು ಕಾರಣ ಕೂಡ ಆಗಿರುತ್ತೆ. ಹಲವಾರು ಇನ್ನು ವಿಚಿತ್ರವಾಗಿರ್ತಕ್ಕಂಥ ಚಟಗಳಿಗೆ ಒಳಗಾಗಿರ್ತಕ್ಕಂಥದ್ದು. ಅದೇ ರೀತಿ ಯಾಕಂತ ಹೇಳಿದ್ರೆ, ಇವತ್ತು ಹೆಚ್ಚಾಗಿ ನಾವು ಚಟಗಳಿಗೆ ಯಾರಪ್ಪ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಗಂಡು ಮಕ್ಕಳು ಅಂತಾನು ಕೂಡ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದರೆ ಕಾಲಜ್ಞಾನದಲ್ಲಿ ಅಂತ ಹೇಳಿದ್ರೆ, ಇವತ್ತು ಹೆಂಗ್ಸು ಅಂತಕ್ಕಂಥದ್ದು ಕೂಡ, ಅದನ್ನು ಕೂಡ ಇನ್ನೂ ವಿಚಿತ್ರವಾಗಿ ಕೂಡ ಒಂದು ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಗಂಡು ಬರೀ ಚಟದಿಂದನೇ ಸಾಯ್ತಾನ ಅಥವಾ ಇನ್ನಿತರದಿಂದ ಸಾಯ್ತಾನ ನೋಡಿ, ಅವನಿಗಿರ್ತಕ್ಕಂಥ ನೆಮ್ಮದಿ ಕೂಡ ಹಾಳಾಗ್ತಕ್ಕಂಥದ್ದು. ಯಾರಿಂದ? ಒಂದು ಯಂಗ್ಸಿಂದ ಕೂಡ. ಕೆಲವರೆಲ್ಲ ನೋಡ್ತಿರ್ಬೋದು, ಆ ಯಂಗ್ಸ್ನ ಒಂದು ಸಂಬಂಧಗಳನ್ನ ಇಟ್ಕೊಂಡು ಅವ್ರ ಕಡೆಯಿಂದ ನೋವುಗಳನ್ನ ದುಃಖಗಳನ್ನ ಪಟ್ಕೊಂಡು ಸಾಯ್ತಕ್ಕಂಥದ್ದು ನೋಡ್ಬೋದು. ಅದರಿಂದ ಇದು ಬರೀ ಗಂಡಸಿಗೆನೆ ಹೋಲುತ್ತ ಗುರುಗಳೇ, ಆದ್ರೆ ಯಂಗ್ಸ್ಗಳಲ್ಲ, ಇದು ಯಂಗ್ಸ್ಗೂ ಕೂಡ ಕಾರಣ ಆಗ್ತಿರುತ್ತೆ. ಅದನ್ನು ಕೂಡ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಕಾಲಜ್ಞಾನದಲ್ಲಿ. ಅವೆಲ್ಲ ಒಂದು ಒಗಟುಗಳಾಗಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಅವನ್ನ ಒಂದೊಂದು ಎಳೆ ಬಿಚ್ತಾ ಮಾತಾಡ್ತಾ ಹೋದ್ರೆ ಇದು ದೊಡ್ಡ ಸರಮಾಲೆ ಆಗಿರ್ತಕ್ಕಂಥದ್ದು ಉತ್ತರಗಳನ್ನ ಸಿಗ್ತಕ್ಕಂಥದ್ದು ಈ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋಂಥದ್ದು. ಇವತ್ತು ಗಂಡು ಸಂತಾನ ನಶಿಸಿ ಹೋಗೋದಕ್ಕೆ ನಾವು ಕಾರಣಗಳನ್ನ ಯಾವ್ಯಾವ ರೀತಿ ಅಂತಾನು ಕೂಡ ನಾವು ಮುಂದಾದ್ವಿ. ಇದು ಕೂಡ ಗಂಡಸು ಅಂತಕ್ಕಂಥದ್ದು ಹೆಂಗಸಗಳಿಂದ, ಹೆಣ್ಣು ಮಕ್ಕಳ ಕಡೆಯಿಂದ ಅಂತ ಹೇಳಿದ್ರೆ ಹೆಂಗಸರುಗಳ ಕಡೆಯಿಂದ ನೆಮ್ಮದಿ ಹಾಳಾಗಿ ಇನ್ನು ವಿಚಿತ್ರವಾಗಿ ಸಾವನ್ನು ಕೂಡ ಸಂಭವಿಸ್ತಾನೆ ಅಂತಾನು ಕೂಡ ಹೇಳಿದರೆ ಇವತ್ತು ನಾವು ನೋಡ್ಬೋದು. ಮುಂಚೆ ಇಂದಿನ ಕಾಲದಲ್ಲಿ ಗಂಡಸು ಅಂದ್ರೆ ಅವನು ಅಧಿಕಾರ, ಮನೆಯಲ್ಲಿ ಒಂದು ಎಲ್ಲಾ ಜವಾಬ್ದಾರಿಗಳು ಏನೇ ನಡಿಬೇಕಿದ್ರು ಅವನನ್ನ ಕೇಳಿ ನಡಿಬೇಕಾಗಿತ್ತು. ಒಬ್ಬ ದೊಡ್ಡವರು ಅಂತಿದ್ರು. ಆ ದೊಡ್ಡವರು ಅಂತಿದ್ರಾಗ ಅವ್ರನ್ನೇ ಕೇಳಿ ಆ ಮನೆ ಜವಾಬ್ದಾರಿಗಳು ಆಗು ಹೋಗುಗಳು ಎಲ್ಲ ಅವರ ನಿರ್ಧಾರಗಳ ಮೇಲೆ ನಡೀತಿತ್ತು. ಇವತ್ತು ಯಾರ ನಿರ್ಧಾರನೂ ಇಲ್ಲ. ಕೆಲವು ಮನೆಗಳಲ್ಲಿ ಆ ಹೆಣ್ಣು ಅಂತಕ್ಕಂಥದ್ದು ನಿರ್ಧಾರಗಳು ಏನಿರುತ್ತೋ ಅವ್ರ ಮೇಲೆ ನಡೀತಕ್ಕಂಥದ್ದು. ಇವತ್ತು ಈ ಮನೆ ಯಜಮಾನ ಆಗಿರ್ತಾನಷ್ಟೇ, ಅಧಿಕಾರ ಸಂಪೂರ್ಣ ಹೆಂಡತಿ ಕೈಗೆ ಹೋಗಿರ್ತಕ್ಕಂಥದ್ದು. ಮುಂಚೆ ಗಂಡನ್ ನೋಡಿ ಹೆಂಡತಿ ಹೆದರ್ಬೇಕಾಗಿತ್ತು. ಇದೊಂದು ತಮಾಷೆವಾಗೂ ಕೂಡ ಇರುತ್ತೆ, ಒಂದು ಈ ಭಯ ಪಡ್ತಾ ಆತಂಕ ಕೂಡ ಆಗಿರುತ್ತೆ.
ಯಾಕೆಂತ ಹೇಳಿದ್ರೆ ಆ ರೀತಿ ಸಂಭವಿಸಿದೆ ಈ ಕಲಿಯುಗದಲ್ಲಿ ಅಂತ ಕೂಡ ಕಾಲಜ್ಞಾನ ಉಲ್ಲೇಖನ ಮಾಡ್ಬಿಟ್ಟಿದ್ದಾರೆ. ಅದು ಮುಂಚೆ ಹಿಂದಿನ ಇದ್ರಲ್ಲೆಲ್ಲ ಗಂಡನ್ ನೋಡಿ ಹೆಂಡತಿ ಭಯ ಪಡ್ಬೇಕಾಗಿತ್ತು, ಇವತ್ತು ಹೆಂಡತಿನ ನೋಡಿ ಗಂಡ ಭಯ ಪಡ್ತಕ್ಕಂತ ಕಾಲ ಇದಾಗಿದೆ. ಹಾಗಾಗಿ ಇನ್ನು ಏನೆಲ್ಲ ಒಂದು ಕಾಲಜ್ಞಾನದಲ್ಲಿ ಹೆಣ್ಣು ಮತ್ತೆ ಗಂಡಸಿನ ಮಧ್ಯಗಳ ಸಂಬಂಧ ಮತ್ತೆ ಗಂಡ ಹೆಂಡತಿ ಮಧ್ಯಗಳಿರ್ತಕ್ಕಂಥ ಸಂಬಂಧಗಳಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಅದರಲ್ಲಿ ಏನೆಲ್ಲ ಉಲ್ಲೇಖನ ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ಅದನ್ನ ನಾವು ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಹೋಗ್ತಾ ಇದೀವಿ. ಏನೇ ಒಂದು ಪ್ರಶ್ನೆಗಳಿದ್ರು ಈ ಕಾಲಜ್ಞಾನದ ಒಂದು ವಿಚಾರ ಆಗ್ಬೋದು ಅಥವಾ ನಮ್ಮ ಸನಾತನ ಧರ್ಮಗಳಾಗ್ಬೋದು, ಔಷಧಿ ವಿಚಾರಗಳಾಗ್ಬೋದು, ಆಯುರ್ವೇದ ನಮ್ಮ ದೇಶಿ ಪದ್ಧತಿ ಆಯುರ್ವೇದ ಔಷಧಿ ವಿಚಾರಗಳಾಗ್ಬೋದು, ನಮ್ಮ ಕಮೆಂಟ್ ಮುಖಾಂತರ ಒಂದು ಸಣ್ಣ ಪ್ರಶ್ನೆಯನ್ನಾಗಿ ನೀವಿಡಿ. ಆ ಪ್ರಶ್ನೆಗೆ ನಮಗ್ ತಿಳ್ಕೊಂಡಿರೋಷ್ಟು ನಾವು ಉತ್ತರಗಳನ್ನ ಕೊಡ್ತಾ ಹೋಗ್ತಿರ್ತೀವಿ. ಈ ಕಾಲಜ್ಞಾನ ಮಾಹಿತಿಗಳು ಹೆಚ್ಚಾಗಿ ಬೇಕಿದ್ರು ಕೂಡ ಈ ನಮ್ಮ ಒಂದು ಕಮೆಂಟ್ ಮುಖಾಂತರ ಈ ಸಂದೇಶದ ಮುಖಾಂತರ ತಿಳಿಸೋದ್ರಿಂದ ಬರೀ ಕಾಲಜ್ಞಾನ ವಿಚಾರ ಆಸಕ್ತಿ ಇದೆಯೋ ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರ ಆಸಕ್ತಿ ಇದ್ರೆ ನಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಆ ವಿಚಾರಗಳನ್ನ ನಾವು ತಿಳ್ಕೊಂಡಿರೋಷ್ಟು ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಹೋಗ್ತಾ ಇರ್ತೀವಿ. ಇನ್ನು ಮುಂದೆ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದು, ಈ ಒಂದು ಮಗು ಹುಟ್ಟತಕ್ಕಂಥದ್ದು ಹಸು ಹೊಟ್ಟೆಯಲ್ಲಿ ಅಂತ ಹೇಳಿದರೆ ಅದೆಲ್ಲ ಏನ್ ಮಾಡುತ್ತೆ ಆ ಮಗು ಹುಟ್ಟಿ ಅಂತ ಮುಂದಿನ ಸಂಚಿಕೆಗಳು ನೋಡ್ತಾ ಹೋಗೋಣ. ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.